ಬಟ್ ನಾವೊಂದು 5 ಜನ ಪಾರ್ಟ್ನರ್ ಆಗಿ ಒಂದೇ ಕಡೆ ಮಾಡಿದೀವಿ. ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೆ ಫಸ್ಟ್ ತಿಳ್ಕೊಂಡೆ ಅದ್ರೊಳಗೆ ಬಿಸ್ನೆಸ್ ಒಳಗೆ ಬರಬೇಕು. ಸುಮ್ಮನೆ ತಿಳ್ಕೊಳ್ಳದೆ ಬಂದ್ರೆ ಬಿಸ್ನೆಸ್ ಲಾಸ್ ಆಗೇ ಆಗ್ತಾನೆ. ಇವಾಗ ನಾವೇನೋ ಒಂದು ಕೆಲಸ ಮಾಡ್ಬೇಕಂದ್ರೆ ಕೆಲಸನ ನೆಕ್ಸ್ಟ್ ನಮ್ಗೆ ಉಪಯೋಗ ಆಗುತ್ತೆ ಅನ್ನೋದು ಮಾತ್ರ ಕೆಲ್ಸಕ್ಕೆ ಹೋಗ್ಬೇಕು. ಉಪಯೋಗ ಆಗಲ್ಲ ಅಂದ್ರೆ ಹೋಗ್ಬಾರ್ದು, ವೇಸ್ಟ್ ಅದು. ಎಷ್ಟೇ ದಿನ ನೀನು 10,000ಕ್ಕೆ ಮಾಡ್ಕೊಂಡು ಹೋಗ್ತಾನೆ ಇರ್ಬೇಕು ಲೈಫ್ ಲಾಂಗ್. ಈ ಬೆಂಗಳೂರಿಗೆ 15,000 ಸಂಬಳ ಇಟ್ಕೊಂಡು ಜೀವನ ಮಾಡಕ್ಕಾಗುತ್ತಾ? ನಿಜವಾಗ್ಲೂ ಆಗಲ್ಲ. ಈಗಿನ ಕಾಲದಲ್ಲಿ ಬೆಂಗಳೂರಲ್ಲಿ ಯಾವುದೇ ಕಾರಣಕ್ಕೂ ಜೀವನ ಮಾಡಕ್ಕಾಗಲ್ಲ. 15,000 ಟೋಟಲ್ 150 ಅಂಗಡಿ ಮೇಂಟೈನ್ ಮಾಡ್ತಾ ಇದ್ದಾರೆ. 150 ಅಂಗಡಿ ನಮ್ದೇ ಪ್ಲಸ್ ಇದೆ, 150 ಪ್ಲಸ್ ಇದೆ. ಸೊ ಅದು ಸಣ್ಣ ಪುಟ್ಟ ಎಲ್ಲ ಸೇರಿ ಸುಮಾರು ಅಂಗಡಿ ಇದೆ. ಅಣ್ಣ, ಈ ಹೋಲ್ಸೇಲ್ ಆರ್ಟ್ ಚಿಪ್ಸ್ ಬಿಸ್ನೆಸ್ ಅಲ್ಲಿ ಒಂದ್ ದಿನಕ್ಕೆ ಎಷ್ಟು ದುಡಿಮೆ ಆಗುತ್ತೆ? ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹಾಲಿನ ಮಾಧ್ಯಮ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ವಿನೋದ್. ಏಕಾಂತವೇ ನೆಮ್ಮದಿಯಾಗಿರುವಾಗ ಏಕಾಂಗಿ ಎನ್ನುವ ಚಿಂತೆ ಆದರೂ ಏತಕ್ಕೆ ಓ ನನ್ನ ಏಕಾಂಗಿ ಮನವೇ. ಸೊ ಚಿಕ್ಕ ವಯಸ್ಸಿಗೆ ಬೆಂಗಳೂರಿಗೆ ಬಂದು ಕಷ್ಟಗಳನ್ನೆಲ್ಲ ಮೆಟ್ಟಿ ನಿಂತು ಇವತ್ತು ಒಂದು ಸ್ವಂತ ಉದ್ಯಮ ಮಾಡ್ತಾ ಇದ್ದಾರೆ. ಹೋಲ್ಸೇಲ್ ಬಿಸ್ನೆಸ್ ಅಂದ್ರೆ ಹೋಲ್ಸೇಲ್ ಆರ್ಟ್ ಚಿಪ್ಸ್ ಬಿಸ್ನೆಸ್ ನ ಮಾಡ್ತಾ ಇದ್ದಾರೆ. ಸೊ ಆ ಒಬ್ಬ ಸಾಧಕರನ್ನ, ಆ ಒಬ್ಬ ಉದ್ಯಮಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಪರಿಚಯ ಮಾಡ್ಕೊಡಿ ಸರ್. ನನ್ನ ಹೆಸರು ಅಭಿಷೇಕ್ ಅಂತ. ನಾವು ಕನಕಪುರದಿಂದ ಒಂದು 50 ಕಿಲೋಮೀಟರ್ ಒಂದು ಹಳ್ಳಿಯಿಂದ ಬಂದಿರೋದು. ಅಣ್ಣ, ಒಬ್ಬ ಬಿಸ್ನೆಸ್ ಮ್ಯಾನ್ ಮೈಂಡ್ ಸೆಟ್ ಯಾವ ತರ ಇರ್ಬೇಕಣ್ಣ? ಬಿಸ್ನೆಸ್ ಮೈಂಡ್ ಅಂದ್ರೆ ಹೆಂಗಿರ್ಬೇಕಂದ್ರೆ ಕೂಲ್ ಆಗಿರ್ಬೇಕು. ಆಕ್ಚುಲಿ ಯಾವ್ದಕ್ಕೂ ತಲೆ ಕೆಡ್ಸ್ಕೋಬಾರ್ದು, ಮೈಂಡ್ ಫ್ರೀ ಆಗಿರ್ಬೇಕು. ಅದು ಬಿಸ್ನೆಸ್ಗೆ ಅಂತ ಬಂದ್ಮೇಲೆ ಆ ಕಡೆ ಈ ಕಡೆ ಯಾವ್ದು ಯೋಚನೆ ಮಾಡಬಾರ್ದು. ಬಿಸ್ನೆಸ್ ಅಲ್ಲೇ ಕನ್ಸಂಟ್ರೇಷನ್ ಇರ್ಬೇಕು. ಅಣ್ಣ, ಒಬ್ಬ ಬಿಸ್ನೆಸ್ ಮ್ಯಾನ್ ಕೈ ಹಿಡಿಯೋ ಹುಡುಗಿ, ಆ ಹುಡುಗಿ ಮೈಂಡ್ ಸೆಟ್ ಯಾವ ತರ ಇರ್ಬೇಕಣ್ಣ? ಬಿಸ್ನೆಸ್ ಕೈ ಹಿಡಿಯೋ ಹುಡುಗಿ ಅಂದ್ರೆ ಇವಾಗ ಫಸ್ಟ್ ಆಫ್ ಆಲ್ ಫ್ರೀ ಕೊಡ್ಬೇಕು. ಗಂಡನ್ಗೆ ಫ್ರೀ ಕೊಟ್ಬಿಡ್ಬೇಕು. ಯಾವ್ದೋ ಏನೋ ಪ್ರೆಸರ್ ಹಾಕ್ಬಾರ್ದು. ಮನೆಗ್ ಬಾ, ಅಲ್ಲಿ ಇಲ್ಲಿ ಅಲ್ಲಿ ಕರ್ಕೊಂಡು ಹೋಗು, ಫಂಕ್ಷನ್, ಪಾರ್ಟಿ, ಶಾಪಿಂಗು. ಸೊ ಅದೆಲ್ಲ ಟೆನ್ಷನ್ ಕೊಡ್ಬಾರ್ದು. ಇವಾಗ ಬಿಸ್ನೆಸ್ ಅವ್ನಿಗೆ ಟೈಮಿಂಗ್ಸ್ ಇರಲ್ಲ. ನೈಟ್ 12 ಗಂಟೆ ಆಗ್ಬೋದು, 1 ಗಂಟೆ ಆಗ್ಬೋದು, ಇಲ್ಲ 1 ಡೇ 24 hours ಆನ್ ಡ್ಯೂಟಿ ಇರ್ಬೋದು ಬಿಸ್ನೆಸ್ ಅಲ್ಲಿ. ಸೊ ಅವನ್ಗೆ ಏನೋ ಇದು ತೊಂದರೆ ಕೊಡಬಾರ್ದು, ಫುಲ್ ಫ್ರೀ ಬಿಟ್ಬಿಡ್ಬೇಕು. ಯಾಕೆ ನಿಮ್ಗೆ ಹೋಲ್ಸೇಲ್ ಚಿಪ್ಸ್ ಬಿಸ್ನೆಸ್ ಮಾಡಬೇಕು ಅಂತ ಅನಿಸ್ತಾನೆ? ಸರ್, ಹೋಲ್ಸೇಲ್ ಯಾಕೆ ಮಾಡ್ಬೇಕು ಅಂತಂದ್ರೆ ನಾವು ಎಲ್ಲ ಚಿಪ್ಸ್ ಅಂಗಡಿ ಮಾಡ್ಕೊಂಡಿದ್ವಿ. 17-18 ವರ್ಷದಿಂದ ನಮ್ಮೂರೆಲ್ಲ ಚಿಪ್ಸ್ ಅಂಗಡಿ ಮಾಡ್ಕೊಂಡಿದ್ವು. ಸೊ ನಾವು ಎಲ್ಲ ಹೊರಗಡೆ ಐಟಮ್ ತಗೊಂತಿದ್ರು. ಹೊರಗಡೆ ಐಟಮ್ ತಗೊಂಡ್ರೆ ಯಾಕಂದ್ರೆ ನಮ್ದೇ 150 ಶಾಪ್ಸ್ ಇದೆ, 150 ಪ್ಲಸ್ ಇದೆ ಎಕ್ಸ್ಟ್ರಾ. ಸೊ ಅದೇನಾಯ್ತು ಅಂದ್ರೆ ನಾವೇ ಮಾಡಿ ನಮ್ದೇ ಒಂದ್ 150 ಅಂಗಡಿ ಇದೆಯಲ್ಲ, 150 ಅಂಗಡಿಗೆ ನಾವೇ ಡಿಸ್ಟ್ರಿಬ್ಯೂಟ್ ಕೊಡೋಣ, ಇನ್ನೂ ಅನುಕೂಲ ಆಗುತ್ತೆ. ನಮ್ಮವ್ರವ್ರ ಎಲ್ಲ ನಮ್ಮ ಅಣ್ಣ ತಮ್ಮದಿರ, ನಮ್ಮ ಬಾವ ಬೊಮ್ಮೆಕ್ಳ ಎಲ್ಲ ನಾವೇ ಇದ್ದೀವಲ್ಲ. ಸೊ ಅದೊಂದು ನಮ್ಗೆ ಅನುಕೂಲ ಆಯ್ತು. ಅದು ಮಾಡಿದ್ರೆ, ಯಾಕಂದ್ರೆ ನಮ್ಗೆ ಈ ಫೀಲ್ಡ್ ಬಗ್ಗೆ ಗೊತ್ತಿರೋ ವಿಷಯ ಅಲ್ವಾ, ಫೀಲ್ಡ್ ಬಗ್ಗೆ ಗೊತ್ತಿರೋದು ಮಾಡಿದ್ರೆ ನಮ್ಗೆ ಇನ್ನೂ ಅನುಕೂಲ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಹೋಲ್ಸೇಲ್ ಅಂತ ಮಾಡಿರೋದು. ಸೊ ಟೋಟಲ್ 150 ಅಂಗಡಿ ಮೇಂಟೈನ್ ಮಾಡ್ತಾ ಇದ್ದಾರೆ. 150 ಅಂಗಡಿ ನಮ್ದೇ ಪ್ಲಸ್ ಇದೆ, 150 ಪ್ಲಸ್ ಇದೆ. ಸೊ ಅದು ಸಣ್ಣ ಪುಟ್ಟ ಎಲ್ಲ ಸೇರಿ ಸುಮಾರು ಅಂಗಡಿ ಇದೆ. ಆ ಒಂದು ಕಾನ್ಫಿಡೆಂಟ್ ಮೇಲೆ ನಾವು ಇದು ಹೋಲ್ಸೇಲ್ ಮಾಡಿರೋದು. ಸೂಪರ್. ಅಂದ್ರೆ ಈ ಹೋಲ್ಸೇಲ್ ಬಿಸ್ನೆಸ್ ಎಲ್ಲರೂ ಮಾಡಕ್ಕಾಗುತ್ತಾ, ಆಗೋದಿಲ್ವಾ? ಸರ್, ಮಾಡಕ್ಕಾಗುತ್ತೆ, ಮಾಡಕ್ಕಾಗಲ್ಲ ಅಂತ ಏನಿಲ್ಲ. ಅಂದ್ರೆ ಮಾಡಬಹುದು, ಅಮೌಂಟ್ ಇರ್ಬೇಕು ಮೇನ್. ಇಷ್ಟು ಮ್ಯಾಕ್ಸಿಮಮ್ ಅಂತ ಏನಿಲ್ಲ, ಅಮೌಂಟ್ ಬೇಕು, ಅಮೌಂಟ್ ಇರ್ಬೇಕು. ಮತ್ತೆ ನಮ್ಗೆ ಬ್ಯಾಕ್ ಸಪೋರ್ಟ್ ಇರ್ಬೇಕು. ನಮ್ಗೆ ಇವಾಗ 150 ಅಂಗಡಿ ಶಾಪ್ ಇತ್ತು, ನಮ್ಗೆ ಕಾನ್ಫಿಡೆಂಟ್ ಇತ್ತು. ಸೊ ನಮ್ಗೆ ಯಾರು ತಗೊಳ್ಳೋದು, ನೀವು 150 ಅಂಗಡಿ ತಗೊಂಡೇ ತಗೋತಾರ ಅನ್ನೋ ಕಾನ್ಫಿಡೆಂಟ್ ನಮ್ಗಿತ್ತು. ಸೊ ಅದಕ್ಕೋಸ್ಕರ ಅದೊಂದು ಧೈರ್ಯ ಇರ್ಬೇಕಷ್ಟೇ. ಸುಮ್ನೆ ಮಾಡಕ್ಕಾಗಲ್ಲ, ರಿಸ್ಕ್ ಇದೆ, ಹೆವಿ ರಿಸ್ಕ್. ನಾವೇನು ಇದಕ್ಕೇನು ಕಮ್ಮಿ ರಿಸ್ಕ್ ತಗೊಂಡಿಲ್ಲ. ಸುಮಾರು 3 ತಿಂಗಳು ಇದಕ್ಕೆ ಬ್ಯಾಕ್ ಸಪೋರ್ಟ್ ಮಾಡಿ, ಅಲ್ಲಿ ಇಲ್ಲೆಲ್ಲ ಫೀಲ್ಡ್ ವರ್ಕ್ ಮಾಡಿ, ಐಟಮ್ ಎಲ್ಲಿ ಬರುತ್ತೆ, ಏನ್ ಬರುತ್ತೆ, ಯಾರು ಏನು ಹೇಳಲ್ಲ, ಎಲ್ಲ ಅದ್ ಮಾಡಿನೇ ರಿಸರ್ಚ್ ಮಾಡಿನೇ ಇನ್ನ ಹೋಲ್ಸೇಲ್ ಅಂತ ಮಾಡಿರೋದು. ನೀವೇ ಕಷ್ಟಪಟ್ಟು ನಮ್ಗೆ ಯಾರು ಇರೋವರೆಗೂ ಏನು ಅಂತ ಹೇಳಲ್ಲ. ನಮ್ಗೆ ಐಟಮ್ ಗೊತ್ತು ಯಾವ್ದಂತ. ಐಟಮ್ ಎಲ್ಲೆಲ್ಲಿಂದ ಬರುತ್ತೆ, ಒಂದೊಂದು ಐಟಮ್ ಒಂದೊಂದ್ ಕಡೆಯಿಂದ ಬರುತ್ತೆ. ಎಲ್ಲ ಐಟಮ್ ಒಂದೇ ತರ ಬರಲ್ಲ, ಒಂದೊಂದ್ ಐಟಮ್ ಒಂದೊಂದ್ ಕಡೆ. ಆ ಐಟಮ್ನೆಲ್ಲ ರಿಸರ್ಚ್ ಮಾಡಿ ಅದನ್ನ ಕಾಂಟ್ಯಾಕ್ಟ್ ಮಾಡಿ ಅದನ್ನ ಇದ್ ಮಾಡಿದ್ದು ತುಂಬಾ ರಿಸ್ಕ್ ಇದೆ. ಅಣ್ಣ, ಈ ಹೋಲ್ಸೇಲ್ ಆರ್ಟ್ ಚಿಪ್ಸ್ ಬಿಸ್ನೆಸ್ ನ ಶುರು ಮಾಡಕ್ಕೆ ಎಷ್ಟು ಜಾಗ ಬೇಕು? ಯಾವ ತರ ಜಾಗ ಸೂಟೇಬಲ್ ಇರುತ್ತೆ? ಸೊ ಹೋಲ್ಸೇಲ್ ಮಾಡ್ಬೇಕಂದ್ರೆ ನಿಮ್ಗೆ ಫಸ್ಟ್ ಆಫ್ ಆಲ್ ಒಂದು ಫ್ರೀ ಗ್ರೌಂಡ್ ಇರ್ಬೇಕು, ಫ್ರೀ ಇರ್ಬೇಕು, ಗಾಡಿ ವೆಹಿಕಲ್ ಎಲ್ಲ ಬಂದು ನಿಂತ್ಕೋಬೇಕು. ಸೊ ಆಮೇಲೆ ಜನ ಓಡಾಟ ಚೆನ್ನಾಗಿರ್ಬೇಕು, ಜನಗಳು ತಗೊಳ್ಬೇಕು. ಆಮೇಲೆ ನಮ್ಗೆ ಹತ್ರ ಈ ಕಡೆ ಸರೌಂಡಿಂಗ್ ಅಲ್ಲಿ ಒಂದು 50 ಅಂಗಡಿ ಹತ್ರ ಇರ್ಬೇಕು. ಈ ತರ ಚಿಪ್ಸ್ ಅಂಗಡಿ ನಾವು ಹೋಲ್ಸೇಲ್ ಮಾಡ್ಬೇಕಂದ್ರೆ ಒಂದು 50 ಅಂಗಡಿ ಹತ್ರ ಇರ್ಬೇಕು. ಅವರೆಲ್ಲ ಬಂದು ತಗೊಂತಾರೆ, ಹತ್ರ ಆಗುತ್ತೆ ಅವ್ರಿಗೆ ಅಂತ. ಒಂದು 50 ಅಂಗಡಿ ಹತ್ರ ಇರುತ್ತೆ ಮಾಡಿದ್ರೆ ನಾವು ಮಾಡ್ಬೋದು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ? ಡಾಕ್ಯುಮೆಂಟ್ಸ್ ಅಂದ್ರೆ ಮಾಮೂಲಿ ಸರ್, GST, ಆಮೇಲೆ ಫುಡ್ ಲೈಸೆನ್ಸ್, BBMP ಲೈಸೆನ್ಸ್ ಅವೆಲ್ಲ ಬೇಕೇ ಬೇಕು. ಅವೆಲ್ಲ ಕಂಪಲ್ಸರಿ ಏನಿದೆಯೋ ಅದೇನೆ ಪ್ರೂಫ್. ಬೇರೆ ಏನು ಎಕ್ಸ್ಟ್ರಾ ಏನು ಇದಕ್ಕೇನು ಬೇಕಂತ ಏನಿಲ್ಲ.
ಮಾಮೂಲಿ ಗೌರ್ಮೆಂಟ್ ಪ್ರೂಫ್ ಏನೇನಿದೆಯೋ ಅದೆಲ್ಲ ಪ್ರೂಫ್ ಬೇಕಷ್ಟೇ. ಡಾಕ್ಯುಮೆಂಟ್ಸ್ಗೆ ಎಷ್ಟು ಖರ್ಚು ಆಯ್ತು ಅಣ್ಣ? ಡಾಕ್ಯುಮೆಂಟ್ಸ್ಗೆಲ್ಲ ಅವೆಲ್ಲ ಲೆಕ್ಕ ಇರಲ್ಲ ಸರ್, 50,000 ಹತ್ತತ್ರ ಆಗ್ಬಿಡುತ್ತೆ. 50,000. ಅಣ್ಣ ಈ ಬಿಸ್ನೆಸ್ ಶುರು ಮಾಡೋಕ್ಕೆ ಕಮ್ಮಿ ಅಂದ್ರೆ ನಮ್ಮ ಹತ್ರ ಎಷ್ಟು ಇನ್ವೆಸ್ಟ್ಮೆಂಟ್ ಇರ್ಬೇಕಣ್ಣ? ಸರ್ ಕಮ್ಮಿ ಜಾಸ್ತಿ ಅಂತ ಹೇಳಕ್ ಬರಲ್ಲ, ಯಾಕಂದ್ರೆ ನಾವು 5 ಜನ ಸೇರಿ ಮಾಡಿದೀವಿ. ಬಿಸ್ನೆಸ್ ಅಂದ್ರೆ ಅಲ್ಲೇ ಅರ್ಥ ಮಾಡ್ಕೋಬೇಕು, ಅದು ಲಾಂಗ್ ಇನ್ವೆಸ್ಟ್ಮೆಂಟೇ ಬೇಕು, ಮ್ಯಾಕ್ಸಿಮಮ್ಮೇ ಬೇಕು. ಮಿನಿಮಮ್ ಅಂತ ಯಾವುದೇ ಕಾರಣಕ್ಕೂ ಆಗಲ್ಲ. ಅದು ಇಷ್ಟಂತ ಹೇಳಕ್ ಆಗಲ್ಲ, ಅದು ಅವ್ರವ್ರ ತಕ್ಕಂತೆ ನಾವು ಮಾಡ್ಕೋಬಹುದು. ನಾವು 5 ಜನ ಸೇರಿ ಮಾಡಿದೀವಿ ಅಂದ್ರೆ ಲಾಂಗ್ ಇನ್ವೆಸ್ಟ್ಮೆಂಟೇ ಮಾಡಿದೀವಿ ಸರ್. ದೊಡ್ಡ ಅಮೌಂಟೇ ಮಾಡಿದೀವಿ. ನೀವು ಪ್ರತಿನಿತ್ಯ ಖರ್ಚು ಅಂತ ಏನೋ ಇರುತ್ತಣ್ಣ ಇಲ್ಲಿ? ಸರ್ ಖರ್ಚು ಅಂದ್ರೆ ಅದೇ ಸಣ್ಣ ಪುಟ್ಟ ಖರ್ಚು ಇರುತ್ತಲ್ಲ, ಊಟ ತಿಂಡಿ, ಆಮೇಲೆ ಹುಡುಗರು ಬೇಕಂದ್ರೆ ಹುಡುಗರ್ನ ಇಟ್ಕೊಂಡ್ರೆ ಹುಡುಗರು ಸಂಬಳ ಇರುತ್ತೆ. ಇಲ್ಲಿ ಬಂದವ್ರಿಗೆ ಟೀ ಕಾಫಿ ಅವೆಲ್ಲ ಕೊಡಿಸ್ಬೇಕು, ಅವೆಲ್ಲ ಸಣ್ಣ ಪುಟ್ಟ ಖರ್ಚು ಇರುತ್ತೆ ಸರ್, ಅವೆಲ್ಲ ಏನಿಲ್ಲ. ಇಲ್ಲಿ ಬಿಸ್ನೆಸ್ ಅಲ್ಲೇ ಟರ್ನ್ ಓವರ್ ಖರ್ಚು ಸಪ್ರೇಟು, ಈ ಸಣ್ಣ ಪುಟ್ಟ ಖರ್ಚು ಅಂದ್ರೆ ಅದೇ ಆ ತರ ಖರ್ಚು, ಊಟ ತಿಂಡಿ. ಇನ್ಯಾವ್ದು ಈಗ 5 ಜನ ಪಾರ್ಟ್ನರ್ ಬಿಟ್ಟು ಎಷ್ಟು ಜನ ಕೆಲಸ ಮಾಡ್ತಿದ್ರು? 5 ಜನ ಬಿಟ್ಟು 4 ಜನ ಕೆಲಸ ಮಾಡ್ತಾರೆ. 4 ಜನ? ಹೌದು. ಅಣ್ಣ ಹೊಸದಾಗಿ ನಾನು ಕೂಡ ಶುರು ಮಾಡ್ತೀನಿ ಅನ್ನೋರಿಗೆ ರಾ ಮೆಟೀರಿಯಲ್ಸ್ ಎಲ್ಲ ಎಲ್ಲಿಂದ ಸಿಗ್ತದೆ ಅಂತ ಒಂದು ಇನ್ಫಾರ್ಮೇಶನ್ ಸಿಗ್ಬೋದಾ? ಸರ್ ರಾ ಮೆಟೀರಿಯಲ್ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ನಾವ್ ಹೇಳಿದ್ವಲ್ಲ ರಿಸ್ಕ್ ಅಂತ, ರಿಸ್ಕ್ ತಗೋಬೇಕಷ್ಟೇ. ಇವಾಗ ನಾವೂನು ಎಲ್ಲಿ ಸಿಗುತ್ತೆ ಅಂತ ನಮಗೂ ಯಾರು ಹೇಳಿಲ್ಲ. ಸೊ ಆತರ ಅವರು ರಿಸರ್ಚ್ ಮಾಡ್ಬೇಕು, ಹುಡುಕ್ಬೇಕು, ಆವಾಗ ಅವ್ರಿಗೆ ಟೆಕ್ನಿಕ್ ಬರೋದು. ಯಾಕಂದ್ರೆ ಎಷ್ಟು ಐಟಮು ಎಷ್ಟಕ್ಕೆ ಸಿಗುತ್ತೆ. ಕೆಲವೊಂದು ಐಟಮು ಇವಾಗ 10 ರೂಪಾಯಿ ಕಮ್ಮಿ ಇರುತ್ತೆ, ಕೆಲವೊಂದು ಇನ್ನೂ 10 ರೂಪಾಯಿ ಜಾಸ್ತಿ ಇರುತ್ತೆ. ಸೊ ಅದನ್ನ ನಾವು ರಿಸರ್ಚ್ ಮಾಡ್ಬೇಕು, ಎಲ್ಲಿ ಕಮ್ಮಿ ಸಿಗುತ್ತೆ, ಎಲ್ಲಿ ಜಾಸ್ತಿ ಸಿಗುತ್ತೆ ಅಂತ. ಆವಾಗ ನಮ್ಗೆ ಗೊತ್ತಾಗೋದು. ಇವಾಗ ನಾವ್ ಹೇಳ್ಬಿಡ್ಬೋದು ಇಂಥ ಸಿಗುತ್ತೆ ಅಂತ, ಅವ್ರು ಹೋಗಿ ಅಲ್ಲಿ ತಗೊಂಡಾಗ ಅವ್ರಿಗೆ ಲಾಸ್ ಆಗ್ಬೋದು. ಅವಾಗ ಇಂಥವ್ನು ಹೇಳ್ದ ಲಾಸ್ ಆಯ್ತು ಅಂತ ಹೇಳೋದು, ಅವರೇ ರಿಸರ್ಚ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಒಂದು ಮೈಂಡ್ ಸೆಟ್. ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆ ತಿಳ್ಕೊಬೇಕು. ತಿಳ್ಕೊಂಡು ಬಿಸ್ನೆಸ್ ಮಾಡಿದ್ರೆ ಅವನು ಲಾಸ್ ಆಗಲ್ಲ. ನಾವು ಹೇಳ್ಬಿಟ್ಟು ಅಂತ ಅವ್ನಾಗ ಬಿಸ್ನೆಸ್ ಮಾಡಿ ಅವ್ನು ಲಾಸ್ ಆಗೋರು, ಆಮೇಲೆ ಅವ್ನು ನಮ್ಮನ್ನೇ ಬೈಕೊಳ್ಳೋದು. ಅದಕ್ಕೆ ನಾವ್ ಯಾವ್ದು ಹೇಳಕ್ಕಾಗಲ್ಲ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದಾ ಅನ್ನೋರು? ಸರ್ ಮಾಡ್ಬೋದು, ಕಂಪಲ್ಸರಿ ಮಾಡ್ಬೋದು, ಅದೇನ್ ತೊಂದ್ರೆ ಇಲ್ಲ. ನಮ್ಗೆ ಏನ್ ಗೊತ್ತಿರಿ ಅನುಭವ ಅದನ್ನ ಹೇಳ್ಕೊಡ್ತೀವಿ ಅಷ್ಟೇನೆ. ನಾವು ಅದೇನ್ ಹೇಳ್ಕೊಳ್ಳೋದ್ರೇನ್ ತಪ್ಪೇನಿಲ್ಲ, ಮಾಡ್ಲಿ ಸರ್. ನಿಮ್ ಫೋನ್ ನಂಬರ್ ಒಂದು ಸ್ವಲ್ಪ ತಿಳಿಸಿರಿ. 9353400300. ಅಣ್ಣ ಸ್ಟಾರ್ಟಿಂಗ್ ಶುರು ಮಾಡಿದಾಗ ಏನೆಲ್ಲ ಕಷ್ಟಗಳು ಬಂದು ಲಾಭ ಅಂತ ಎಷ್ಟು ತಿಂಗಳಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದಣ್ಣ ಈ ಬಿಸ್ನೆಸ್ ಅಲ್ಲಿ? ಸರ್ ಸ್ಟಾರ್ಟಿಂಗು ಕಷ್ಟ ಅಂತ ಬಂದೇ ಬರುತ್ತೆ. ನಮ್ಗೆ ಇದು ಫೀಲ್ಡ್ ಬಗ್ಗೆ ಗೊತ್ತಿರೋಂತ ಕಷ್ಟ ಅಂತ ಬರುತ್ತೆ. ನಮ್ಗೆ ಈ ಫೀಲ್ಡ್ ಬಗ್ಗೆ ಗೊತ್ತಿತ್ತು, ಯಾಕಂದ್ರೆ ನಮ್ಗೆ ಇವಾಗ 150 ಅಂಗಡಿ ಇದೆ ಅಲ್ಲ. ಸೊ ನಮ್ಗೆ ಕಷ್ಟ ಅಂತ ಏನ್ ಬಂದಿಲ್ಲ. ಆಟೋಮೆಟಿಕ್ ಓಪನ್ ಮಾಡಿದಾಗಿಂದ ಏನ್ ರನ್ನಿಂಗ್ ಇದೆಯೋ ಅದೇ ರನ್ನಿಂಗ್ ಆಗ್ತಾನೆ ಇದೆ. ಕಷ್ಟ ಅಂತ ಬರಲ್ಲ. ಇವಾಗ ನೀವ್ ಹೇಳಿದ್ರಿ ಎಷ್ಟು ಸಂಪಾದನೆ ಮಾಡ್ಬೋದು ತಿಂಗಳಿಗೆ ಅಂತ. ಸಂಪಾದನೆ ಮಾಡ್ಬೋದು, ಮಾಡ್ದೇನೆ ಇರ್ಬೋದು. ಬಿಸ್ನೆಸ್ ಫೀಲ್ಡ್ ಅದು. ಇವತ್ತು 100 ರೂಪಾಯಿ ಸಂಪಾದನೆ ಮಾಡ್ಬೋದು, ನಾಳೆ 0 ಹೋಗ್ಬೋದು. ಅವೆಲ್ಲ ಹೇಳಕ್ ಬರಲ್ಲ. ಬಿಸ್ನೆಸ್ ಫೀಲ್ಡ್ ಅಲ್ಲಿ ಇಷ್ಟು ಸಂಪಾದನೆ ಮಾಡ್ತೀವಿ, ಇಷ್ಟು ಇರುತ್ತೆ, ಇಷ್ಟಿರಲ್ಲ ಅಂತ ಏನೋ ಕಮಿಟ್ಮೆಂಟ್ ಏನೂ ಇಲ್ಲ. ಒಂದಿನ 1 ಲಕ್ಷ ದುಡಿಬೋದು, ಒಂದಿನ 0 ಆಗಿ ಹಂಗೆ ಹೋಗ್ಬೋದು. ಅವೆಲ್ಲ ಹೇಳಕ್ ಬರಲ್ಲ. ಬಿಸ್ನೆಸ್ ಅಷ್ಟೇ. ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ತಾಳ್ಮೆ ಅನ್ನೋದು ಎಷ್ಟು ಮುಖ್ಯ ಆಗುತ್ತಣ್ಣ? ಸರ್ ಬಿಸ್ನೆಸ್ ಮನ್ಗೆ ತಾಳ್ಮೆ ಅನ್ನೋದೇ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ಯಾವುದೇ ವಿಷಯದಲ್ಲೂ ಇವಾಗ ಕಸ್ಟಮರ್ ಬಂದು ಸ್ವಲ್ಪ ಇದ್ ಮಾಡ್ತಾರೆ, ಈ ಐಟಮ್ ಅಲ್ಲಿ ಸಿಗುತ್ತೆ ಕಮ್ಮಿ ಸಿಗುತ್ತೆ, ಆ ಐಟಮ್ ಇನ್ನೂ ಕಮ್ಮಿ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ನಾವು ಅವ್ರ ಹತ್ರ ರ್ಯಾಶ್ ಮಾತಾಡೋ ನೆಕ್ಸ್ಟ್ ಆ ಕಸ್ಟಮರ್ ಬರಲ್ಲ. ಆ ಕಸ್ಟಮರ್ಗೆ ನಾವು ಬಿಡಿಸಿ ಹೇಳ್ಬೇಕು. ಸೊ ಇದು ಹಿಂಗೈತೆ, ಈ ತರ ಕ್ವಾಲಿಟಿ ಇದೆ, ಇದು ಈ ತರ ಸಿಗುತ್ತೆ, ಇದು ಈ ತರ ಬಂದ್ರೆ ಈ ತರ ಆಗುತ್ತೆ ಅಂತ ತಾಳ್ಮೆಗೆ ಮಾತಾಡಿದ್ರೆ ಆ ಕಸ್ಟಮರ್ ಖುಷಿಯಿಂದ ಇವತ್ತು ತಗೊಂಡೋಗ್ತಾರೆ, ನಾಳೆಗೂ ಬಂದು ಅದೇ ಕಸ್ಟಮರ್ ಬಂದು ತಗೊಂಡೋಗ್ತಾನೆ. ನೀನು ಬೇಕಾದ್ರೆ ತಗೊಂಡೋಗು, ಬೇಡ ಅಂದ್ರೆ ಬಿಡೋ ಅಂತ ಮಾತಾಡ ಅವ್ನ ಕಸ್ಟಮರ್ ಇನ್ನ 4 ಜನಕ್ಕೆ ಹೋಗಿ ಹೇಳ್ತಾನೆ. ಸೊ ಅವ್ರು ಸರಿ ಇಲ್ಲ, ಅವ್ರ ತರ ಮಾತಾಡ್ತಾರೆ, ರ್ಯಾಶ್ ಮಾತಾಡ್ತಾರೆ, ನೀವು ಅಲ್ಲಿ ಹೋಗ್ಬಿಡುತ್ತೆ. ಬಿಸ್ನೆಸ್ ಮ್ಯಾನ್ ಬಂದು ಎಷ್ಟು ಖುಷಿಯಾಗಿ ತಾಳ್ಮೆಗೆ ಮಾತಾಡ್ತಾನೋ ಅಷ್ಟೇ ಸಕ್ಸಸ್ ಆಯ್ತಾನೆ. ಅವನೆಷ್ಟು ರ್ಯಾಶ್ ಮಾತಾಡ್ತಾನೆ ಅಷ್ಟು ವರ್ಷಾಗಿ ಹೋಗ್ಬಿಡ್ತಾನೆ, ಹಾಳಾಗೋಗ್ಬಿಡ್ತಾನೆ. ಅಷ್ಟೇ ಸರ್ ಬಿಸ್ನೆಸ್. ಅಣ್ಣ ಇದಕ್ಕೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಎಲ್ಲ ಯಾವ ತರ ಮಾಡ್ಕೊಂಡಿದ್ದೀರಾ ಅಣ್ಣ? ಟ್ರಾನ್ಸ್ಪೋರ್ಟ್ ಸರ್ ನಮ್ದೇ ಒಂದು 3 ಆಟೋ ಇದೆ, 3 ಆಟೋಸ್ ಇದೆ, ಒಂದು 2 ಗೂಡ್ಸ್ ಗಾಡಿಗಳಿದಾವೆ. ಸೊ ಅದಕ್ಕೆ ಫಿಲ್ಅಪ್ ಮಾಡಿ ಇವಾಗ ಆರ್ಡರ್ ತಗೋತೀವಿ. ಆರ್ಡರ್ ತಗೊಂಡು ಒಂದು 1/2 ಅವರ್ 1 ಅವರ್ಗೆ ಅವ್ರಿಗೆ ಡೆಲಿವರಿ ಕೊಡ್ತೀವಿ. ಅದೇನು ಫ್ರೀ ಡೆಲಿವರಿ ಅಂತ ಏನಿಲ್ಲ, ಇಷ್ಟು ಅಂತ ಇರುತ್ತೆ. ಅದ್ರಲ್ಲಿ ಸ್ವಲ್ಪ ಕಮ್ಮಿ ತಗೊಂತೀವಿ ಅಷ್ಟೇ. ಇವಾಗ ಆಟೋದವರು ಸ್ವಲ್ಪ ನಾವು ಅಮೌಂಟ್ ಕೊಡ್ತೀವಿ, ಅವರೊಂದು ಸ್ವಲ್ಪ ಕೊಡ್ತಾರೆ, ಅವಾಗ ಸೇಲ್ ಆಗುತ್ತೆ ಅಷ್ಟೇ. ಈಗ ಯಾರು ಚಿಕ್ಕದಾಗ ಆರ್ಟ್ ಚಿಪ್ಸ್ ಬಿಸ್ನೆಸ್ ಶುರು ಮಾಡ್ತಾರಲ್ಲ, ಅವರು ಹೋಲ್ಸೇಲ್ ಆಗಿ ನಿಮ್ಮ ಅಂಗಡಿ ಹತ್ರ ಬೇಕು ಅಂತಂದ್ರೆ ಅವರಿಗೆ ಸಪ್ಲೈ ಮಾಡ್ತೀರಾ? ಖಂಡಿತವಾಗೂ ಮಾಡ್ತೀವಿ ಸರ್. ಅದಕ್ಕೋಸ್ಕರನೇ ಮಾಡಿರೋದು. ಯಾರೇ ಬರ್ಲಿ, ಆರ್ಟ್ ಚಿಪ್ಸ್ ಎಂಥವರೇ ಬರ್ಲಿ, ದಯವಿಟ್ಟು ಬನ್ನಿ, ಎಲ್ಲಾರ್ಗು ಸಪೋರ್ಟ್ ಮಾಡ್ತೀವಿ. ಐಟಮ್ಸ್ ಎಲ್ಲ ಹೋಲ್ಸೇಲ್ ತಗೊಂಡ್ರೆ ಮಾರ್ಜಿನ್ ಯಾವ ತರ ಇಟ್ಕೊಂತೀರಾ? ಸರ್ ಮಾರ್ಜಿನ್ ಎಲ್ಲ ಕಮ್ಮಿನೇ ಸರ್ ಇರೋದು. ಆಕ್ಚುಲಿ ಇದು ನಮ್ಮವ್ರಿಗೆ ಅಂತ ಮಾಡಿರೋದಲ್ಲ, ನಾವೇನ್ ಜಾಸ್ತಿ ಮಾರ್ಜಿನ್ ಎಕ್ಸೆಪ್ಟ್ ಮಾಡಿಲ್ಲ. ಕಮ್ಮಿ ಮಾರ್ಜಿನೇ ಇರೋದು. ಯಾಕಂದ್ರೆ ಹೊರಗಡೆ ತಗೊಳೋದಕ್ಕೂ ನಮ್ಮ ಹತ್ರ ತಗೊಳಕ್ಕೂ ಅವರು ಡಿಫ್ರೆನ್ಸ್ ನೋಡ್ಲಿಬೇಕಾರೆ ಡಿಫ್ರೆನ್ಸ್ ಎಲ್ಲ ಗೊತ್ತಾಗ್ಬಿಡುತ್ತೆ. ನಮ್ಮ ಹತ್ರ ಎಷ್ಟು ಸಿಗುತ್ತೆ, ಬೇರೆ ಕಡೆ ಎಷ್ಟು ಸಿಗುತ್ತೆ ಅಂತ ಅವಾಗ ಗೊತ್ತಾಗುತ್ತೆ. ಆಟೋಮೆಟಿಕ್ಲಿ ಒಂದ್ಸಾರಿ ಬಂದ್ ಕಸ್ಟಮರ್ ನೆಕ್ಸ್ಟ್ ಟೈಮ್ ಅವರೇ ಬಂದು ತಗೊಂಡ್ ಹೋಗ್ತಾರೆ. ಆ ತರ ಇದೆ ನಮ್ದು ಮಾರ್ಜಿನ್ ಎಲ್ಲ. ಅಣ್ಣ ಈ ಹೋಲ್ಸೇಲ್ ಆರ್ಟ್ ಚಿಪ್ಸ್ ಬಿಸ್ನೆಸ್ ಅಲ್ಲಿ ಒಂದ್ ದಿನಕ್ಕೆ ಎಷ್ಟು ದುಡಿಮೆ ಆಗುತ್ತೆ ಅಣ್ಣ?
ಸರ್ ಹೋಲ್ಸೇಲ್ ಅದೇ ಹೇಳದ್ನಲ್ಲ ಸರ್, ಹೋಲ್ಸೇಲ್ ಎಲ್ಲ ಬಂದು ಏನೋ ಇವತ್ತು ಸಂಪಾದನೆ ಮಾಡ್ಬೋದು, ನಾಳೆ ಸಂಪಾದನೆ ಮಾಡದೇ ಇರ್ಬೋದು, ಅದ್ರಲ್ಲಿ ಹೇಳಕ್ ಬರಲ್ಲ. ಇವತ್ತು ಏನೋ ಮಿನಿಮಮ್ ಒಂದು 10 ಅಂಗಡಿಗಳು ಕಳ್ಸಿದೀವಿ ಆಯ್ತಾ, ನಾಳೆ ದಿನ ಬರೀ 2 ಅಂಗಡಿಗೆ ಕಳಿಸ್ಬೋದು, ಆ ತರ ಇರುತ್ತೆ. ಅವೆಲ್ಲ ಹೇಳಕ್ ಬರಲ್ಲ ಸರ್ ಬಿಸ್ನೆಸ್ ಅಲ್ಲಿ. ಅವರೇಜ್ ಆಗಿ ಹೇಳಕ್ಕಾಗಲ್ವಾ? ಅವರೇಜ್ ಅಂತ ಹೇಳಕ್ಕೆ ಆಗಲ್ಲ ಸರ್. ಅವರೇಜ್ ಏನೋ 1 ಲಕ್ಷ 1.5 ಲಕ್ಷ ಆ ತರ ಅನ್ಕೋಬಹುದು ಅಷ್ಟೇ ದಿನಕ್ಕೆ. ದಿನಕ್ಕೆ. ಅದೆಲ್ಲ ಮಾರ್ಜಿನ್ ಇರಲ್ವಲ್ಲ, ಅವೆಲ್ಲ ಹೇಳಕ್ ಬರಲ್ಲ ಅಷ್ಟೊಂದು. ಕಮ್ಮಿನೂ ಆಗ್ಬೋದು, 50,000ಕ್ಕೂ ಆಗ್ಬೋದು, ಅದೆಲ್ಲ ಹೇಳಕ್ ಆಗಲ್ಲ ಅಷ್ಟೊಂದು ಈಸಿಯಾಗಿ. ಓಕೆ ಅಣ್ಣ, ಫೈನಲ್ ಆಗಿ ಯುವಕರು ಯಾರು ಬಿಸ್ನೆಸ್ ಮಾಡ್ತೀರ ಅನ್ನೋರಿಗೆ, ಅಂದ್ರೆ ಈ ಫೀಲ್ಡ್ ಅಂತಲ್ಲ ಬೇರೆ ಯಾವುದೇ ಫೀಲ್ಡ್ ಆಗಿದ್ರು, ಅವ್ರಿಗೆ ನೀವು ಏನ್ ಸಲಹೆ ಕೊಡ್ತೀರಾ? ಬಿಸ್ನೆಸ್ ಅಂದ್ರೆ ಬಿಸ್ನೆಸ್ ಮಾಡಿ, ಯಾವುದೇ ಬಿಸ್ನೆಸ್ ಮಾಡಿ ತಾಳ್ಮೆಯಿಂದ ಮಾಡಿ. ಯಾವುದು ಗೊತ್ತಿಲ್ಲದೆ ಬಿಸ್ನೆಸ್ ಅಂತೂ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ. ಫಸ್ಟ್ ತಿಳ್ಕೊಳ್ಳಿ ಬಿಸ್ನೆಸ್ ಬಗ್ಗೆ, ಏನು ಎತ್ತ ಯಾವ ತರ ಮಾಡಿದ್ರೆ ಏನಾಗುತ್ತೆ, ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ನಮ್ಗೆ ಇನ್ಕಮ್ ಬರುತ್ತೆ ಅದನ್ನ ನೋಡಿ ಆಮೇಲೆ ಮಾಡಿ ಬಿಸ್ನೆಸ್. ಅವಾಗ ನೀವು ಸಕ್ಸಸ್ ಆಗ್ಬೋದು. ಸುಮ್ನೆ ಯಾರೋ ಹೇಳ್ದ ಏನೋ ಮಾಡ್ದ ಅವನ್ನ ಮಾಡ್ತಾವನೆ, ಅವ್ನು ಅಷ್ಟು ದುಡಿತಾವನೆ ನಾನು ದುಡಿಬೋದು ಅನ್ನೋದಕ್ಕೋಸ್ಕರ ಬಿಸ್ನೆಸ್ ಮಾಡಬೇಡಿ, ಅವಾಗ ಬಿಸ್ನೆಸ್ ಲಾಸ್ ಆಗ್ಬಿಡ್ತೀರ. ಫಸ್ಟ್ ತಿಳ್ಕೊಳ್ಳಿ. ಅದು 3 ತಿಂಗಳಲ್ಲಿ 6 ತಿಂಗಳಲ್ಲಿ ನೀವು 3 ತಿಂಗಳು ಫುಲ್ ಜೀರೋನಲ್ಲೇ ಬಿಸ್ನೆಸ್ ಬಗ್ಗೆ ತಿಳ್ಕೊಂಡ್ರೆ ಏನ್ ಲಾಸ್ ಏನಿಲ್ಲ. ಆಮೇಲೆ ನೀವು ಎಷ್ಟಾರ ದುಡಿಬೋದು. ಫಸ್ಟ್ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳಿ, ಆಮೇಲೆ ಬಿಸ್ನೆಸ್ ಮಾಡಿ. ಒಳ್ಳೆ ಇನ್ನೊಬ್ರು ಕೆಳಗಡೆ ಕೆಲಸ ಮಾಡಿ ಅನುಭವ ತಗೊಂಡು ಅನುಭವ ತಗೊಳ್ಳಿ. ಅನುಭವ ತಗೊಳ್ಳೋದ್ರಲ್ಲಿ ಏನ್ ತಪ್ಪಿಲ್ಲ. ಯಾವುದೇ ಒಂದ್ ಕೆಲಸ ಆಗಲಿ, ಒಬ್ಬ ಅವನ ಹತ್ರ ನಾವು ಕಲ್ತ್ಕೋಬೇಕನ್ನೋದಲ್ಲ. ಇವತ್ತು ನೀವು ಕಲ್ತ್ಕೊಂಡ್ರೆ ನಾಳೆ ದಿನ ನೀವು ಫ್ಯೂಚರ್ ಅಲ್ಲಿ ನೀವು ಸ್ಟಾರ್ ಆಗ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೋಲ್ಸೇಲ್ ಆರ್ಟ್ ಚಿಪ್ಸ್ ಬಿಸ್ನೆಸ್ ಬಗ್ಗೆ ನನ್ನ ಕೈಲಿ ಸಾಧ್ಯವಾದಷ್ಟು ಇನ್ಫಾರ್ಮೇಷನ್ ತಿಳಿಸೋ ಪ್ರಯತ್ನ ಮಾಡಿದ್ದೀನಿ. ಸೊ ಇಷ್ಟಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಬಿಸ್ನೆಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ಕೆಳಗಡೆ ಡಿಸ್ಪ್ಲೇ ಮಾಡ್ತೀನಿ. ಸೊ ಅವ್ರಿಗೆ ಡೈರೆಕ್ಟ್ ಕಾಲ್ ಮಾಡ್ಬಿಟ್ಟು ನೀವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.